ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಅಶ್ವಿನಿ ಗೌಡ ವರ್ಸಸ್ ಕಾವ್ಯ ಅವರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಸೊ ಮೇ ಬಿ ಈ ಕಿತ್ತಾಟ ಅದು ಡ್ರಮ್ ಟಾಸ್ಕ್ ಇದೆಯಲ್ಲ, ಸೊ ಅದರಲ್ಲೇ ನಡೀತಾ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ನಿನ್ನೆ ನಡೆದಂಥ ಒಂದು ಡ್ರಮ್ ಟಾಸ್ಕಲ್ಲಿ ಏನು ಡ್ರೆಸ್ಗಳನ್ನ ಹಾಕೊಂಡಿದ್ರು, ಸೊ ಅದೇ ಒಂದು ಡ್ರೆಸ್ಸಲ್ಲೇ ಇದ್ದಾರೆ, ಅದರಲ್ಲೇ ಗೊತ್ತಾಗುತ್ತೆ. ಸೊ ಡ್ರಮ್ ಟಾಸ್ಕ್ ಏನು ನಡೀತಾ ಇದೆ, ಸೊ ನೀರನ್ನ ಕಾಪಾಡ್ಕೊಳ್ಳುವಂಥದ್ದು. ಸೊ ಆ ಒಂದು ಟಾಸ್ಕಲ್ಲಿ ಈ ಕಿತ್ತಾಟ ನಡೀತಾ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಅಟ್ಯಾಕರ್ ಆಗಿದ್ದಾರೆ ಇಬ್ಬರು ಕೂಡ, ಯಾರು ನಮ್ಮ ಕಾವ್ಯ ಆಗಿರ್ಬೋದು ಆ್ಯಂಡ್ ಅಶ್ವಿನಿ ಆಗಿರ್ಬೋದು. ಸೊ ಇಬ್ಬರು ಕೂಡ ಆ ಡ್ರಮ್ ಟಾಸ್ಕಲ್ಲಿ ಸೊ ಅಟ್ಯಾಕರ್ ರೀತಿಯಲ್ಲಿ ಅಲ್ಲಿ ಪೊಸಿಷನ್ನ ತೊಗೊಂಡಿರುವಂಥದ್ದು. ಸೊ ಅದೇ ರೀತಿಯಲ್ಲಿ ಅವರಿಬ್ಬರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಆ್ಯಂಡ್ ಈ ಒಂದು ಸೀಸನಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ರೆ ಒಂದು ಪ್ಯಾಟರ್ನ್ ಅಂತೂ ಕಾಣಿಸ್ತಾ ಇದೆ ಈ ಒಂದು ಪ್ರೋಮೋ ಕಟ್ ಮಾಡೋರಲ್ಲಿ. ಅದು ಯಾವ ಪುಣ್ಯಾತ್ಮದನ್ನ ಗೊತ್ತಿಲ್ಲ. ನಾರ್ಮಲ್ ಆಗಿ ಜಾಸ್ತಿ ನೆಗೆಟಿವ್ ಆಗಿರುವಂಥ ಒಂದು ಪ್ರೋಮೋಗಳನ್ನ ಕಟ್ ಮಾಡ್ತಿದ್ದಾರೆ. ಪಾಸಿಟಿವ್ ಆಗಿ ವಿಷಯಗಳಿದ್ರೂ ಕೂಡ ಕೇವಲ ನೆಗೆಟಿವ್ ಆಗಿರುವಂಥ ಪ್ರೋಮೋಗಳನ್ನ ಕಟ್ ಮಾಡ್ತಿದ್ದಾರೆ. ಮೇ ಬಿ ಅವ್ರು ನೆಗೆಟಿವ್ ಆಗೇನೆ ಜಾಸ್ತಿ TRP ಸಿಗುತ್ತೆ ಅನ್ನೋ ಒಂದು ತಲೆಯಲ್ಲಿದೆ ಅಂತ ಅನ್ಸುತ್ತೆ ಅವ್ರಿಗೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇವಾಗ ಒಂದು ಟಾಸ್ಕ್ ಆಗುತ್ತೆ, ಟಾಸ್ಕ್ ವಿಚಾರದಲ್ಲಿ ಏನೋ ಒಂದು ಕಿತ್ತಾಟ ಆಗುತ್ತೆ. ಆ್ಯಂಡ್ ಅದು ಕಿತ್ತಾಟ ಪರ್ಸ್ನಲ್ ಆಗಿ ತೊಗೊತಾರೆ. ಪರ್ಸ್ನಲ್ ಆಗಿ ಹೋಗಿದ್ದಾದ್ಮೇಲೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ಸೊ ಇದು ಪ್ಯಾಟ್ರನ್ ಕಾಣಿಸ್ತಾ ಇದೆ. ನಿನ್ನೆ ಕೆಲವೊಂದು ಪ್ರೋಮೋದಲ್ಲೂ ಅಷ್ಟೇ, ಅಲ್ಲಿ ರಜತ್ ಆ್ಯಂಡ್ ಚೈತ್ರ ಅಂತ ಬಂದಾಗ ಸೊ ಟಾಸ್ಕ್ ವಿಚಾರದಲ್ಲಿ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಮಾತುಕತೆ ಆಗಿರುತ್ತೆ, ಅದನ್ನೇ ಪರ್ಸ್ನಲ್ ಆಗಿ ತೊಗೊಂಡೋಗಿ ಪರ್ಸ್ನಲ್ ಆಗಿ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಸೊ ಇದು ಪ್ಯಾಟ್ರನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಮ್ಮಗಳು ಲಾಸ್ಟ್ ಒಂದು 2 days ನೋಡ್ತಾ ಇದ್ರೆ ಎಲ್ಲೂ ಕೂಡ ಗಿಲ್ಲಿದು ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ಅದು ಯಾಕೆ ಅಂದರೆ ಇಂಟೆನ್ಷನ್ಲಿ ಅವ್ರನ್ನ ಹೈಡ್ ಮಾಡ್ತಿದ್ದಾರೆ ಗಿಲ್ಲಿನ, ಏನೋ ಅಂತ ಗೊತ್ತಿಲ್ಲ. ಬಿಕಾಸ್ ಮನೆ ಅಂತ ಬಂದಾಗ ಅಲ್ಲಿ ಕಾನ್ವರ್ಸೇಷನ್ಗಳು ಸುಮಾರು ಇದೆ. ಸೊ ಅದನ್ನು ಹೈಡ್ ಮಾಡಿ ಮೇ ಬಿ ಇಲ್ಲಿ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನೋಡೋಣ, ಇವತ್ತಿನ ಒಂದು ಮಧ್ಯಾಹ್ನದ ಪ್ರೋಮೋದಲ್ಲಿ ಮೇ ಬಿ ಬರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಒಂದು ಟಾಸ್ಕಲ್ಲಿ ವಿನ್ ಕೂಡ ಆಗಿದ್ದಾರೆ ರಘು ಆ್ಯಂಡ್ ಗಿಲ್ಲಿ ಅಂತ ಬಂದಾಗ. ಸೊ ಅಟ್ಲೀಸ್ಟ್ ಅಲ್ಲಾದರೂ ಗಿಲ್ಲಿನ ಸ್ವಲ್ಪ ತೋರಿಸ್ಲಿ. ಇಲ್ಲ ಅಂದರೆ ಒಂಥರ ಏನೋ ಬೋರಿಂಗ್ ಅಂತ ಅನಿಸ್ತಾ ಇದೆ ಈ ಪ್ರೋಮೋಗಳು ಎಪಿಸೋಡ್ ನೋಡ್ತಾ ಇದ್ರೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಕಾವ್ಯ ಮೇ ಬಿ ಬೇಜಾರಾಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಅಶ್ವಿನಿ ವಿರುದ್ಧ, ಬಿಕಾಸ್ ಅಲ್ಲಿ ಸೈರನ್ ಆದ್ಮೇಲೂ ಕೂಡ ಅವ್ರು ಎದ್ದಿಲ್ಲ. ಸೊ ಹಾಗೆ ಅವ್ರ ಮೇಲೆ ಕುತ್ಕೊಂಡಿದ್ದಾರೆ ಅನ್ನೋವಂಥದ್ದು. ಆಮೇಲೆ ಏನೋ ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಏನೋ ಮಾತುಗಳು ಕೇಳಿ ಬರ್ತದೆ ಅಶ್ವಿನಿ ಕಡೆಯಿಂದ. ಅಂದರೆ ಯಾರಿಗೆ ಮೋಸ ಮಾಡಿದೀನಿ, ಮೋಸ ಮಾಡಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾಳೆ ಅನ್ನೋ ರೀತಿಯಲ್ಲಿ. ಸೈರನ್ ಆದ್ಮೇಲೆ ಮೇಲ್ಗಡೆ ಕುತ್ಕೊಂಡಿಲ್ವಾ, ಅಥವಾ ಯಾರ ಕಡೆಯಿಂದ ತಪ್ಪಾಗಿದೆ, ಏನಾಗಿದೆ ಅನ್ನೋವಂಥದ್ದು ನಾವು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ಸಿಗಲ್ಲ ನಮಗೆ. ಓಕೆ, ಪ್ರೋಮೋದಲ್ಲೇ ಮೀನ್ಸ್ ಎಪಿಸೋಡಲ್ಲೇ ಒಂದಾಗಿರುತ್ತೆ, ಇಲ್ಲೇ ಒಂದು ರೀತಿಯಲ್ಲಿ ಪೋರ್ಟ್ರೇ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಬಿಗ್ ಬಾಸ್ ಮೇಕರ್ಸ್ಗಳು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ, ಸೊ ಅಲ್ಲಿ ನಮ್ಮ ಕಾವ್ಯ ಹೇಳುವಂಥದ್ದು ಸೈರನ್ ಆದ್ಮೇಲೆ ಹೇಳ್ಬೇಕು ತಾನೆ, ಸೊ ನ್ಯಾಯವಾಗಿ ಆಡೋದೇ ಅಲ್ಲ ಈ ಅಮ್ಮ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಗೇನ್ ಆ ಅಮ್ಮ ಅನ್ನೋಂಥ ಪದ ಮೇ ಬಿ ಅಲ್ಲಿ ಅಶ್ವಿನಿ ಅವರಿಗೆ ಟ್ರಿಗರ್ ಆಯಿತು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಅಶ್ವಿನಿ ಅವ್ರು ಹೇಳುವಂಥದ್ದು ಅಲ್ಲಿ ಯೂಸ್ ಮಾಡೋ ವರ್ಡ್ಸ್ ಸರಿಯಾಗಿ ಯೂಸ್ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹೋಗಮ್ಮ ಸುಮ್ಮನೆ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ಕಾವ್ಯ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಕೆಲವರಿಗೆ ಹೈಲೈಟ್ ಆಗಬೇಕು ಅನ್ನೋದಕ್ಕೋಸ್ಕರನೂ ಮೇ ಬಿ ಕಿತ್ತಾಟ ಮಾಡಲೇಬೇಕು ಅನ್ನೋ ರೇಂಜಿಗೆ ಆಗಿದೆ ಇವಾಗ. ಒಂದು ಅಲ್ಲಿ ಕಾವ್ಯನು ಆ್ಯಂಡ್ ಅಶ್ವಿನಿ ಇಬ್ಬರು ಕೂಡ ಸ್ವಲ್ಪ ದಿನ ಆಯಿತು ಅವರು ಕಿತ್ತಾಟ ಆಡಿ, ಸ್ವಲ್ಪ ಎಲ್ಲೋ ಈ ಬಿಸಿ ಮಾಡ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಕಿತ್ತಾಟ ಶುರು ಮಾಡಿದ್ರು ಅಂತ ಅನ್ಸುತ್ತೆ. ಕಾವ್ಯ ಗೊತ್ತಿದೆ ಅಲ್ವಾ ಇವಾಗ ಅಶ್ವಿನಿ ಹೇಗೆ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ಆ ಅಮ್ಮ ಅನ್ನೋವಂಥದ್ದು ಎಲ್ಲೋ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕಾಗಿತ್ತು. ಕಿತ್ತಾಟ ಬೇಡ ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ, ಕಿತ್ತಾಟ ಬೇಕು ಅಂತಂದರೆ ಅಲ್ಲಿ ಅಶ್ವಿನಿಗಾದ್ರೂ ಆಗಿರ್ಬೋದು, ಮನೆಯಲ್ಲಿ ಯಾರಿಗಾದ್ರೂ ಆಗಿರ್ಬೋದು, ಟ್ರಿಗರ್ ಮಾಡ್ಲಿಕ್ಕೆ ಏನು ಜಾಸ್ತಿ ಹೊತ್ತು ಹಿಡಿಯಲ್ಲ. ಜಸ್ಟ್ ಹಿಂಗೆ ಏನಾದರೂ ಒಂದು ಮಾತಂದ್ಬಿಟ್ರೆ ಟ್ರಿಗರ್ ಆಗ್ತಾರೆ. ಸೊ ಬಟ್ ಅದ್ರ ಕಿತ್ತಾಟ ಬೇಡ, ಸೊ ಚೆನ್ನಾಗಿರೋಣ ಅಂತಂದರೆ ಆ ಪದನ ಯೂಸ್ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ. ಟಾಸ್ಕ್ ಮಧ್ಯದಲ್ಲಿ ಕಾವ್ಯ ಮೇಲೆ ಸುಮ್ಮನೆ ಹೋಗಿ ಕೂತ್ಕೊಂಡಿದ್ರ, ಇನ್ನೂ ಎದ್ದಿರ್ಲಿಲ್ವಾ ಸೈರನಾದರೂ ಕೂಡ, ಬೇಕು ಅಂತಾನೆ ಕೂತ್ಕೊಂಡಿದ್ರ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ ಕಾವ್ಯ ಆ ಥರ ಮಾತಾಡಲಿಕ್ಕೆ. ಓಕೆ, ಅದಾದ್ಮೇಲೆ ಅಲ್ಲಿ ಅಶ್ವಿನಿ ಹೇಳುವಂಥದ್ದು, ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳು ಆಯಮ್ಮ ಏಮ್ಮ ಅಂತ, ನನ್ನ ಹತ್ರ ಹೇಳ್ಬೇಡ, ನೀನೇ ಅವಳು ನನಗೆ ಹೇಳಕ್ಕೆ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ಅಶ್ವಿನಿ ಹೇಳ್ತಿದ್ದಾರೆ. ಕಾವ್ಯ ಹೇಳುವಂಥದ್ದು, ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ ನೀನು, ನಾಯಿ ಬೋಲ ಯಾವತ್ತಿದ್ರು ಡೊಂಕೆ ಅನ್ನೋವಂಥದ್ದು ಕಾವ್ಯ ಕಡೆಯಿಂದ. ಅದೇ ಸ್ವಲ್ಪ ಅಶ್ವಿನಿಗೆ ಸ್ವಲ್ಪ ಸಿಂಗುಲರಲ್ಲಿ ಮಾತಾಡಿದ್ರೆ ಆಯಮ್ಮ ಈ ಅಮ್ಮ ಆ ಥರ ಮಾತಾಡಿದ್ರೆ ಸ್ವಲ್ಪ ಅವ್ರಿಗೆ ಆಗಲ್ಲ. ಬಟ್ 2.0 ಅಂತ ಆದಮೇಲೆ ಸ್ವಲ್ಪ ಅವರು ಕಂಟ್ರೋಲ್ ಇದ್ದಾರೆ. ಬಟ್ ಆದರೂ ಕೂಡ ಈ ರೇಂಜಿಗೆ ಆಗ್ತಿದೆ ಅಂತಂದರೆ ಮೇ ಬಿ ಸ್ವಲ್ಪ ಅದೇ ಹರ್ಟ್ ಆಗಿದೆ ಆಯಮ್ಮ ಅನ್ನೋವಂಥದ್ದು ಕಾವ್ಯ ಕಡೆಯಿಂದ. ಓಕೆ, ಅದಾದಮೇಲೆ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಅಂದರೆ ಮೋಸ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾಳೆ ಅವಳು. ನಾನು ಯಾವಳಿಗೆ ಮೋಸ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ಅಶ್ವಿನಿ ಗೌಡ. ಅದಾದಮೇಲೆ ಜಸ್ಟ್ ಗೆಟ್ ಲಾಸ್ಟ್ ಅಂತ ಕಾವ್ಯ ಕಡೆಯಿಂದ ಕೂಡ ಕೆಲವೊಂದು ವರ್ಡ್ಸ್ ಬರ್ತಾ ಇದೆ. ಓಕೆ, ಬೇಕಿತ್ತು ಇಬ್ರಿಗೂ ಕೂಡ. ಅದರಲ್ಲೂ ಮುಖ್ಯವಾಗಿ ಕಾವ್ಯಕ್ಕೆ ಸ್ವಲ್ಪ ಕಿತ್ತಾಟ ಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರೆ ಒಂದು 2-3 ವಾರದಿಂದ. ಸೊ ಈ ಕಿತ್ತಾಟದಿಂದ ಸ್ವಲ್ಪ ಆಟದಲ್ಲಿ ಬಿಸಿ ಹುಟ್ಕೊಳ್ಳುತ್ತೆ. ಆಮೇಲೆ ನಿನ್ನೆ ಒಂದು ಟಾಸ್ಕ್ ಕೂಡ ಗೆದ್ದಿರೋದ್ರಿಂದ ಸ್ವಲ್ಪ ಈ ಕಿತ್ತಾಟ ಬೇಕಿತ್ತು ಅಂತ ಅನಿಸುತ್ತೆ. ನೋಡೋಣ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಯಾರು ತಪ್ಪು ಯಾರು ಸರಿ ಅನ್ನೋವಂಥದ್ದನ್ನ. ಓಕೆ, ಎಪಿಸೋಡ್ ನೋಡಿದ್ದಾದ್ಮೇಲೆ ಸೊ ನಾಳೆ ಡಿಸ್ಕಷನ್ ಮಾಡೋಣ ಮಾಡಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಟಾಸ್ಕ್ ಕಂಪ್ಲೀಟ್ ಆಯಿತು. ಬಟ್ ಇನ್ನೊಂದು ಟಾಸ್ಕ್ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ. ಅದು ಏನಾಗುತ್ತೋ ಗೊತ್ತಿಲ್ಲ.
ಮೇ ಬಿ ಅದರಲ್ಲಿ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ, ನಮ್ಮ ಸ್ಪಂದನ ಆ್ಯಂಡ್ ಅಶ್ವಿನಿ ಅವರು. ಆ್ಯಂಡ್ ಇನ್ನೂ ಒಂದು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಧ್ರುವಂತ್ ಆ್ಯಂಡ್ ರಕ್ಷಿತಾ ಅವ್ರ ಮಧ್ಯೆ ಡಿಸ್ಕಷನ್ ನಡೀತಾ ಇರುತ್ತೆ. ಮಾಳು ಆ್ಯಂಡ್ ಕಾವ್ಯ ಒಂದೇನು ಟಾಸ್ಕಿಗೆ, ಸೊ ಅವ್ರ ತಂಡಕ್ಕೆ ಒಂದು ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಒಂದು ಅಲ್ಲಿ ಕಿತ್ತಾಟ ನಡೆಯುತ್ತೆ. ಒಂದು ಕಾವ್ಯಗೆ ಮೀನ್ಸ್ ರಕ್ಷಿತಾಗೆ ಏನು ಅಂತಂದರೆ, ಕಾವ್ಯ ತಂಡಕ್ಕೆ ವೀಕ್ ಆಗಿರುವಂಥ ಸ್ಪರ್ಧಿಗಳನ್ನು ಹಾಕಿ ಸೊ ಮಾಳು ತಂಡನ ವಿನ್ ಮಾಡಿಸುವಂಥದ್ದು. ಬಟ್ ಇದು ಏನು ಅಂತಂದರೆ ಧ್ರುವಂತಿಗೆ ಇಷ್ಟ ಇಲ್ಲ. ಅವನೇನಂದರೆ ಬ್ಯಾಲೆನ್ಸಿಂಗ್ ಆಗಿರುವಂಥ ಒಂದು ತಂಡನ ಕಟ್ಟಬೇಕು ಅಂತ. ತಂಡ ಕಟ್ತಾರೆ, ಹೆಂಗೋ ಕಟ್ತಾರೆ. ಕಾವ್ಯ ತಂಡಕ್ಕೆ ಚೈತ್ರ, ಗಿಲ್ಲಿ, ರಘು ಹಾಕ್ತಾರೆ. ಅದಾದಮೇಲೆ ಮಾಳು ತಂಡಕ್ಕೆ ಧನುಷ್, ಸ್ಪಂದನ ಆ್ಯಂಡ್ ಅಶ್ವಿನಿ ಹಾಕ್ತಾರೆ. ನನ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಅಂಥ ಒಂದು ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ. ಸೊ ಒಂದು ತಂಡ ಸ್ಟ್ರಾಂಗ್ ಇದೆ, ಒಂದು ತಂಡ ವೀಕ್ ಇದೆ ಅನ್ನೋ ರೀತಿಯಲ್ಲಿ. ಅದಾದ್ಮೇಲೂ ಅದು ಯಾಕೆ ರಕ್ಷಿತ್ ಅವ್ರು ಅಷ್ಟೊಂದು ಅದಕ್ಕೆ ವಾದ ಪ್ರತಿವಾದ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಮೀನ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಬಂದಾಗ. ತುಂಬ ಒಂದು ಒಳಗಡೆಗೆ ಮನಸ್ಸಲ್ಲಿ ಒಂದು ಸಿಕ್ಕಾಪಟ್ಟೆ ಒಂದು ಗ್ರಜಸ್ ಕಾಣಿಸ್ತಾ ಇದೆ ಅಲ್ಲಿ ನಮ್ಮ ರಕ್ಷಿತಾಗೆ. ಅದನ್ನು ಓಪನ್ ಆಗಿ ಕೂಡ ಹೇಳ್ತಿದ್ದಾರೆ. ಅಂದರೆ ನಾನು ಕಾವ್ಯನ ಸೋಲಿಸಿ ಅವ್ರ ತಂಡನ ವೀಕ್ ತಂಡ ಸೆಲೆಕ್ಟ್ ಮಾಡಿ ಸೊ ಮಾಳುನ ಸೇಫ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಫಸ್ಟ್ ಆಫ್ ಆಲ್ ರಕ್ಷಿತಾಗೆ ಸೊ ಮಾಳುನ ನಾಮಿನೇಟ್ ಮಾಡಿರೋವಂಥದ್ದನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ. ಬಿಕಾಸ್ ಕಾವ್ಯಗಿಂತ ಮಾಳು ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀತಿಯಲ್ಲಿ. ಓಕೆ, ಇವಾಗ ರಕ್ಷಿತಾದು ಕ್ಲಿಯರ್ ಆಗಿದೆ. ಏನು ಅಂತಂದರೆ ರಕ್ಷಿತಾ ಯಾರು ಬೇಕು ಸೊ ಅವ್ರು ಇರ್ಬೇಕು ಮನೆ ಒಳಗಡೆ, ಯಾರು ಬೇಡ ಅವ್ರನ್ನ ಆಚೆ ಹಾಕಬೇಕು ಅನ್ನೋವಂಥ ಮೈಂಡ್ ಸೆಟ್ ಇದೆ ಅವರಿಗೆ. ಅದಕ್ಕೆ ಒಂದು ಲೇಬಲ್ ಕೊಡ್ತಿದ್ದಾರೆ. ಏನು ಅಂತಂದರೆ ಇವ್ರು ಸ್ಟ್ರಾಂಗ್ ಇದ್ದಾರೆ, ಅವ್ರು ವೀಕ್ ಇದ್ದಾರೆ, ಅವ್ರ ಮನೆ ಒಳಗಡೆ ಏನು ಮಾಡ್ತಾ ಇಲ್ಲ, ಇವ್ರ ಮನೆ ಒಳಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ನನ್ನನ್ನು ಕೇಳಕ್ಕೆ ಹೋದರೆ ಈ ಮಾಳು ಆ್ಯಂಡ್ ಯಾರು ಕಾವ್ಯ ಅಂತ ಬಂದಾಗ ನನ್ನ ಪ್ರಕಾರ ಕಾವ್ಯ ಡಿಸರ್ವಿಂಗ್ ಇದ್ದಾರೆ, ಮಾಳು ಇಲ್ಲ. ಅವ್ರಿಗೇನು ಹೊರಗಡೆ ಸಪೋರ್ಟ್ ಸಿಗ್ತಾ ಇದೆ ಆ ಒಂದು ರೇಂಜಿಗಿಲ್ಲ. ಆಮೇಲೆ ಕಂಪೇರಿಟಿವ್ಲಿ ಕಾವ್ಯ ಆ್ಯಂಡ್ ಮಾಳು ಅಂತ ಬಂದಾಗಲೂ ಕೂಡ ಅಷ್ಟೇ, ಕಾವ್ಯ ಟಾಸ್ಕ್ ಆಡಿದ್ದಾರೆ ಆ್ಯಂಡ್ ಸ್ಟ್ಯಾಂಡ್ ತೊಗೋಬೇಕು ಅಂತ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಆ್ಯಂಡ್ ಒಪಿನಿಯನ್ಗಳು ಶೇರ್ ಮಾಡಬೇಕು ಅಂದ್ರೆ ಒಪಿನಿಯನ್ ಹೇಳಿದ್ದಾರೆ, ರೀಸನ್ ಕೊಡಬೇಕು ಅಂದ್ರೆ ಪರ್ಫೆಕ್ಟ್ ಕೊಡ್ತಾರೆ, ಗೇಮ್ ಅನಲೈಸ್ ಮಾಡಬೇಕು ಅಂದರೆ ಗೇಮ್ ಸಖತ್ತಾಗಿ ಅನಲೈಸ್ ಮಾಡ್ತಾರೆ. ವ್ಯಕ್ತಿತ್ವ ಬಗ್ಗೆ ಅಂತಂದಾಗ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗೇ ಇದೆ. ಬಟ್ ಮಾಳು ಅಂತ ಬಂದಾಗ ವ್ಯಕ್ತಿತ್ವ ಓಕೆ, ಟಾಸ್ಕು ಅಂತ ಬಂದಾಗ ಮಾತ್ರ ಆಡ್ತಾರೆ, ಫೈಟ್ ಮಾಡಿ ಇಸ್ಕೊಳ್ಳಲ್ಲ. ಆಮೇಲೆ ಒಪಿನಿಯನ್ಗಳು ಹೇಳಬೇಕು ಅಂತಂದರೆ ಎಲ್ಲೂ ಕೂಡ ನಿಂತ್ಕೊಳ್ಳಲ್ಲ. ಆಮೇಲೆ ಸ್ಟ್ಯಾಂಡ್ ತೊಗೊಬೇಕು, ಒಬ್ಬರ ಬಗ್ಗೆ ಏನಾದರೂ ಕಿತ್ತಾಟ ಆಗಿದೆ ಅಂತಂದಾಗ ಅಲ್ಲೂ ಕೂಡ ಬರಲ್ಲ ಅವರು. ಓಕೆ, ಸೊ ಈ ಥರದ ಸುಮಾರು ವಿಚಾರದಲ್ಲಿ ನನಗೆಲ್ಲೋ ಕಾವ್ಯ ಬೆಟರ್ ಅಂತ ಅನಿಸುತ್ತೆ. ಇಲ್ಲಿ ರಕ್ಷಿತಾ ಏನಕ್ಕೆ ಕಾವ್ಯ ಬೆಟರ್ ಅಲ್ಲ ಅಂತ ಅನ್ನಿಸ್ತಿದೆ ಅಂತಂದರೆ ಪರ್ಸ್ನಲ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವಾಗ ಅಲ್ಲಿ ಕಾವ್ಯ ಸೊ ರಕ್ಷಿತಾನ ಎಕ್ಸ್ಪೋಸ್ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಆಮೇಲೆ ಸ್ಪಂದನೂ ಏನಕ್ಕೆ ಸೇರ್ಸ್ಕೊಂತಿದ್ದಾಳೆ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಅಂತಂದರೆ, ಸ್ಪಂದನ ಆ್ಯಂಡ್ ಕಾವ್ಯನೇ ಆ್ಯಕ್ಚುಲಿ ಡಿಸ್ಕಷನ್ ಮಾಡಿ ರಕ್ಷಿತಾ ಚಿಕ್ಕವಳಲ್ಲ, ಅವಳು ಮೆಚೂರ್ ಆಗೇ ಇದ್ದಾಳೆ, ಬಟ್ ಒಂದು ರೀತಿಯಲ್ಲಿ ಚಿಕ್ಕವಳ ರೀತಿಯಲ್ಲಿ ಆಡ್ತಿದ್ದಾಳೆ. ಆಮೇಲೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾಳೆ, ಅವಳು ಚಿಕ್ಕವಳ ಅಥವಾ ಒಂದು ರೀತಿಯಲ್ಲಿ ಮೆಚೂರ್ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಸೊ ಈ ಥರದ ಅಭಿಪ್ರಾಯಗಳು ರಕ್ಷಿತಾ ಮೇಲೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೇ ಅವರಿಬ್ಬರ ವಿರುದ್ಧ ರಕ್ಷಿತಾ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಬಿಟ್ಟರೆ ನನಗೆ ಇನ್ನೇನು ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾಳು ಅವ್ರನ್ನ ಯೂಸ್ ಮಾಡಿಕೊಂಡು ಮಾಡ್ತಿದ್ದಾಳೆ ಅಷ್ಟೇ. ಸೊ ಇಲ್ಲಿ ಕೆಲವು ವಿಚಾರದಲ್ಲಿ ಏನಂತಂದರೆ ಎಫರ್ಟೇ ಇಲ್ಲ ಅಂತಂದರೆ ಒಪ್ಕೊಳ್ಳೋಣ ಕಾವ್ಯಗೆ. ಯಾಕಂದರೆ ಟಾಸ್ಕು ಅಂತ ಬಂದಾಗ ನನ್ನ ಪ್ರಕಾರ ಯಾವಾಗ ಚಾನ್ಸಸ್ ಸಿಕ್ಕಿದೆ ಕಾವ್ಯ ಅವರು ಸ್ಟಾರ್ಟಿಂಗ್ ಡೇ ನಾನು ಕೂಡ 100% ಎಫರ್ಟ್ ಹಾಕಿದ್ದಾರೆ. ಸುಮಾರು ಸರಿ ರಾಜಶೇಖರ್ ಎದುರುಗಡೆಗೆ ಸೋತಿರ್ಬೋದು, ಬಟ್ ಎಫರ್ಟ್ ಯಾವುದೇ ರೀತಿಯಲ್ಲಿ ಅಲ್ಲಿ ಮೋಸ ಇರಲಿಲ್ಲ. ಎಫರ್ಟ್ ಹಾಕಿದ್ರು, ಕೆಲವು ವಿಚಾರದಲ್ಲಿ ಸೋತಿರ್ಬೋದು. ಆ್ಯಂಡ್ ಮನೆ ವಿಚಾರ ಅಂತ ಬಂದಾಗ ಗಿಲ್ಲಿ ಜೊತೆಗೆ ಇರೋದ್ರಿಂದನೂ ಕೂಡ ಮೇ ಬಿ ರಕ್ಷಿತಾಗೆ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಕಾವ್ಯ ಆ್ಯಂಡ್ ಸ್ಪಂದನಾಗೆ ಹೇಟ್ ಮಾಡ್ತಿರೋಂಥದ್ದು. ಅದು ಒಂದು ರೀತಿಯಲ್ಲಿ ಗೇಮ್ ಸ್ಟ್ರಾಟಜಿ ಅಂತ ಅವ್ರು ಹೇಳ್ಕೊತಾರೆ. ನನ್ನ ಪ್ರಕಾರ ಸ್ಟ್ರಾಟಜಿ ಅಲ್ಲ, ಇದು ಫೇವರಿಸಮ್ ಮಾಡ್ತಿದ್ದಾರೆ ರಕ್ಷಿತಾ ಅಂತ ನನಗನ್ಸುತ್ತೆ. ಆಮೇಲೆ ಧ್ರುವಂತ್ ಅಂತ ಬಂದಾಗ ಧ್ರುವಂತಿಯಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡಿಲ್ಲ, ಅವನು ಆಟ ಆಡ್ತಿದ್ದಾನೆ, ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಓಕೆ, ಮುಂದೊಂದು ಕೆಲವೊಂದು ಮಾತುಗಳು ಆಡಿದ್ದಾನೆ. ಓಕೆ, ಬಟ್ ಈ ಒಂದು ವಿಚಾರದಲ್ಲಿ ತಗೊಳಕ್ಕೆ ಹೋದರೆ ಒಂದು ತಂಡ ಅಂತ ಮಾಡ್ಬೇಕಂತಂದಾಗ ಒಂದು ಬ್ಯಾಲೆನ್ಸಿಂಗ್ ಆಗಿರಬೇಕು. ನಾವು ಆಲ್ರೆಡಿ ಒಬ್ಬರನ್ನ ಫೇವರ್ ಆಗಿ ಮಾಡಿದ್ರೆ ಅದೆಲ್ಲೋ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಇವಾಗ ಯಾರು ನಮ್ಮ ರಕ್ಷಿತಾ ಹೇಳುವಂಥದ್ದು ಏನಂತಂದರೆ, ಅದು ಗೇಮ್ ಫೇರ್ ಆಗಿ ಮಾಡುವಂಥದ್ದು, ಇದು ಮಾಡುವಂಥದ್ದು ಬಿಗ್ ಬಾಸ್ ಕೆಲಸ. ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ನಾವು ಸ್ಟ್ರಾಟಜಿ ಮಾಡಿ ಒಬ್ಬರನ್ನ ಡಿಸರ್ವಿಂಗ್ ಇರೋರನ್ನ ಸೇವ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ವೀಕ್ ತಂಡನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ನಾನು ಹೇಳುವಂಥದ್ದು, ಅಥವಾ ಸುದೀಪ್ ಸರ್ ಕೆಲವು ಟೈಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ಗೆಲ್ತೀರಾ, ಹೋರಾಟ ಮಾಡ್ತೀರಾ, ಸ್ಟ್ರಾಂಗ್ ಇರೋರ ಜೊತೆ ಹೋರಾಟ ಮಾಡಿ, ಯಾಕೆ ವೀಕ್ ಇರೋರ ಜೊತೆಗೆ ಹೋರಾಟ ಮಾಡಿ ಗೆಲ್ಲಬೇಕು ಅಂತ ಅನ್ಕೊಂತೀರಾ ಅಂತ ಹೇಳ್ತಾರೆ. ಸೊ ಅದೇ ಪಾಯಿಂಟ್ ನಾನು ಇಲ್ಲಿ ಹೇಳೋದು. ಇವಾಗ ರಕ್ಷಿತಾ ಗೆಲ್ಲಬೇಕು, ಅವ್ರು ಮಾಳು ಗೆಲ್ಲಬೇಕಲ್ವಾ, ನಾಮಿನೇಷನಿಂದ ಸೇಫ್ ಆಗಬೇಕಲ್ವಾ. ಸ್ಟ್ರಾಂಗ್ ತಂಡದ ವಿರುದ್ಧನೇ ಗೆದ್ಬಿಟ್ಟು ಸೇಫ್ ಆಗಲಿ, ಅವಾಗ ಇನ್ನೂ ಒಂದು ಲೆವೆಲ್ ಜಾಸ್ತಿ ಇರುತ್ತಲ್ಲ, ಸಿಂಪಲ್. ಸೊ ಆ ವಾದ ಪ್ರತಿವಾದ ಮಾಡೋದಕ್ಕಿಂತ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ರಕ್ಷಿತಾ ಅವರು ಮಾಳು ಅವ್ರನ್ನ ಒಂದು ಸೇಫ್ ಮಾಡಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಬೇಕು ಬಿಕಾಸ್ ಆಫ್ ಪರ್ಸ್ನಲ್ ಗ್ರಜ್ಜಸ್. ಅದು ಬಿಟ್ಟರೆ ಇನ್ನೇನು ಇಲ್ಲ ನನ್ನ ಪ್ರಕಾರ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಹೆಂಗೋ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನೋಡಿದ್ರೆ ನೀವು ಟಾಸ್ಕಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಟಾಸ್ಕ್ ನಡೀತಾ ಇದೆ, ಟಾಸ್ಕ್ ಆಡ್ತಾ ಇದ್ದಾರೆ. ಬಟ್ ರಕ್ಷಿತಾಗಿ ಇಲ್ಲಿ ತಡ್ಕೊಳಕ್ ಆಯ್ತಾ ಇಲ್ಲ, ಅಂದರೆ ಅದೆಲ್ಲ ನೋಡೋಕ್ಕೆ ಆಗಲ್ಲ ಇದೆಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅವರು.
ಸಿಕ್ಕಾಪಟ್ಟೆ ಚೇರ್ ಮೇಲಿಂದ ಕೂಡ ಕುತ್ಕೊಳ್ಳೋಕೆ ಆಯ್ತಲ್ಲ, ಫುಲ್ ನಿಂತ್ಕೊಂಡು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಮಟ್ಟಿಗೆ ಏನಕ್ಕೆ ಅಷ್ಟೊಂದು ಕೋಪ, ತಾಪ, ಹೇಟ್ರೇಡು ಕಾವ್ಯ ಮೇಲೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲಪ್ಪ. ಬಿಕಾಸ್ ಆಫ್ ನಿಮ್ಮ ಒಂದು ಗೇಮ್ನ ಎಕ್ಸ್ಪೋಸ್ ಮಾಡ್ತಾರೆ ಅನ್ನೋದು ಕಾರಣಕ್ಕೆ. ಅದು ಬಿಟ್ಟರೆ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾಳು ಆ್ಯಂಡ್ ಕಾವ್ಯ ಅಂತ ಬಂದಾಗ ಸೊ ಮಾಳು ಬೆಸ್ಟಾ, ಕಾವ್ಯ ಬೆಸ್ಟಾ? ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕೆಲವೊಂದನ್ನ. ಅದು ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ರಕ್ಷಿತಾ ಕಾವ್ಯನ ಹೇಟ್ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತ. ಓಕೆ, ಇನ್ನೊಂದು ಏನಂದ್ರೆ ಅದಕ್ಕೆ ಆ್ಯಡ್ ಮಾಡ್ತೀನಿ. ಏಜ್ ವಿಷಯ ಅಂತ ಬಂದಾಗ ತುಂಬ ಹೈಲೈಟಾಗಿ ಮಾಡಿರುವಂಥದ್ದು, ಮಾತಾಡಿರುವಂಥದ್ದು ಕಾವ್ಯ. ಸೊ ಅದು ಕೂಡ ಮೇ ಬಿ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಅದು ಕಾವ್ಯ ಆ ಒಂದು ಗೇಮ್ ಆ ನೀಡಲಿಂದ ಬಲೂನ್ನ ಬ್ರಸ್ಟ್ ಮಾಡುವಂಥದ್ದು ಏನು ಟಾಸ್ಕ್ ಇತ್ತು, ಸೊ ಮಾಳು ವಿರುದ್ಧ ಅದನ್ನು ಗೆಲ್ತಾರೆ. ಆ್ಯಂಡ್ ಸುಮಾರು ದಿನ ಆದಮೇಲೆ ಮೇ ಬಿ ಕಾವ್ಯ ಅವರು ಟಾಸ್ಕ್ ಗೆದ್ದಿರುವಂಥದ್ದು ಅಂತ ಅನ್ಸುತ್ತೆ. ಒಂದ್ಸಾರಿ ಸ್ಪಂದನ ಆ್ಯಂಡ್ ಕಾವ್ಯ ಇವರೇನೆ ಗೆದ್ದಿರೋವಂಥದ್ದು ಒಂದು ಚಕ್ರವ್ಯೂಹ ಟಾಸ್ಕ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ಮೇ ಬಿ ಕಾವ್ಯ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿರುವಂಥದ್ದು ಇದೆ ಅಂತ ಅನ್ಸುತ್ತೆ ನನಗೆ. ಬಟ್ ತುಂಬ ಅಂದರೆ ತುಂಬ ಖುಷಿ ಪಟ್ಟರು. ರಘುಗೆಲ್ಲ ಫುಲ್ ಹಗ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಬಟ್ ಒಂದು ಕಡೆಗೆ ಅವ್ರು ಖುಷಿ ಪಡ್ತಿದ್ದಾರೆ, ಈ ಕಡೆಗೆ ನಮ್ಮ ರಕ್ಷಿತಾ ಅಂತೂ ಫುಲ್ ಬರ್ಸ್ಟ್ ಆಗಿ ಹೋಗ್ಬಿಟ್ಟಿದ್ರೆ, ಬಲೂನ್ ಬರ್ಸ್ಟ್ ಆಗಿತ್ತಲ್ಲ ಆ ರೀತಿಯಲ್ಲಿ ರಕ್ಷಿತಾ ಫುಲ್ ಬರ್ಸ್ಟ್ ಆಗಿ ಹೋಗಿದ್ರು. ಅಷ್ಟೊಂದು ಹೇಟ್ರೇಡ್ ಬೇಕಿಲ್ಲ ಅಂತ ನನಗನ್ಸುತ್ತಪ್ಪ. ಓಕೆ, ಹೊರಗಡೆ ಪ್ರೀತಿ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ಬಟ್ ಒಬ್ಬರ ಬಗ್ಗೆ ಅಷ್ಟೊಂದು ನೆಗೆಟಿವ್ ಆಗಿ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇದರಲ್ಲಿ ವ್ಯಕ್ತಿತ್ವ ಕೂಡ ಅಳಿಬಹುದು ನಾವು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವರು ಟಾಸ್ಕ್ನ ವಿನ್ ಆಗಿದ್ದಾದ್ಮೇಲೆ ಕಾವ್ಯ ಅವರು ಸೇಫ್ ಆಗ್ತಾರೆ. ಆ್ಯಂಡ್ ಮಾಳು ಅವರು ಅದೇ ನಾಮಿನೇಷನ್ ಇರ್ತಾರೆ. ಆ್ಯಂಡ್ ಕಾವ್ಯ ಸೇಫ್ ಆಗಿದ್ದಲ್ದೇನೆ ಸೊ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಅವರು ಕೂಡ ಕಂಟೆಂಡರ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದ್ಮೇಲೆ ನಮ್ಮ ಚೈತ್ರ ಅವರು ಅಲ್ಲಿ ಹೋಗಿ ಅಶ್ವಿನಿ ಹತ್ರ ಕ್ಷಮೆ ಎಲ್ಲ ಕೇಳ್ತಾರೆ. ಬಿಕಾಸ್ ಮೊನ್ನೆ ಏನು ಟಾಸ್ಕಲ್ಲಿ ಆಗಿತ್ತಲ್ಲ ಕಿತ್ತಾಟ, ಸೊ ಆ ಒಂದು ವಿಚಾರಕ್ಕೆ ಅಲ್ಲಿ ಕೂಗಾಡಿರುವಂಥದ್ದು, ಪರಿಚಿರೋವಂಥದ್ದು, ಉಗ್ದಿರೋವಂಥದ್ದು ಎಲ್ಲದಕ್ಕೂ ಹೋಗಿ ಸಾರಿ ಕೇಳ್ತಾರೆ. ಒಳ್ಳೆ ಜೆಸ್ಚರ್ ಅಂತಲೇ ಹೇಳ್ಬೋದು. ಬಟ್ ಇದು ಆಡೋಕ್ಕಿಂತ ಮುಂಚೆನೇ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಸುಮ್ಮನೆ ಹೊಡೆದ್ರು ಅಂತ ಆಪಾದನೆ ಮಾಡಿದ್ರು. ಕೆಲವು ವಿಚಾರದಲ್ಲಿ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೇಮಲ್ಲಿ ಆಡಬೇಕು ಅಂತಂದ್ರೆ ಗೇಮ್ ಥರ ನೋಡಬೇಕು. ಸುಮ್ಮನೆ ಪರ್ಸ್ನಲ್ ಆಗಿ ಥರ ಆಡೋವಂಥದ್ದು ಸರಿಯಲ್ಲ. ಆಮೇಲೆ ದೇವ್ರನ್ನೆಲ್ಲ ಒಳಗಡೆ ತಂದುಬಿಟ್ರು. ಸೊ ಅದು ಚೈತ್ರ ಅವ್ರದ್ದು ಆ ಥರ ತಪ್ಪು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲೇ ಗ್ರೌಂಡಲ್ಲೇ ನಾನು ಜೀವ ಬಿಡ್ತೀನಿ, ಸಾಯ್ತೀನಿ, ಇದೆಲ್ಲ ಏನಕ್ಕೆ ಬೇಕು? ಜಸ್ಟ್ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಶೋ ಅಷ್ಟೇ. ಓಕೆ, ಚಾನಲ್ ಅವರು ನಿಮ್ಮನ್ನ ಸರಿಯಾಗಿ ಯೂಸ್ ಮಾಡ್ಕೊತಿದ್ದಾರೆ. ಅದು ನಿಮ್ಗಳಿಗೆ ಅರ್ಥ ಆಗ್ತಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಓಕೆ, ನಿಮಗೇನು ಸುಮ್ಮನೆ ಪೇಮೆಂಟ್ ಕೊಡ್ತಾ ಇಲ್ಲ ಅವರು. ನೀವು ಕಂಟೆಂಟ್ ಕೊಡ್ತಿದ್ರ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಅದು ಕೊಡ್ತಿದ್ದಾರೆ. ಅದರಲ್ಲಿ ನೀವು ಫ್ಯಾಮಿಲಿ ವಿಷಯ, ಪರ್ಸ್ನಲ್ ವಿಷಯ, ದೇವರು ಅದೆಲ್ಲ ಬೇಕಿಲ್ಲ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಅವರು ಆಗಿಂದ ನಮ್ಮ ಯಾರು ಧ್ರುವಂತ್ ಅವರು ಸೊ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಸೀಕ್ರೆಟ್ ರೂಮ್ ಒಳಗಡೆಗೆ ಒಂದು ಕನ್ವರ್ಸೇಷನ್ ನಡೆಯುತ್ತೆ. ಅಂದರೆ ಈ ರಕ್ಷಿತಾನೇ ಸ್ಟಾರ್ಟ್ ಮಾಡುವಂಥದ್ದು. ಅಂದರೆ ನೀವು ಯಾಕೆ ಇಷ್ಟು ಸ್ಟೈಲ್ ಮಾಡೋದು, ತುಂಬ ಕನ್ನಡಿ ನೋಡ್ಕೊತೀರಾ, ಹಾಡಿ ನೋಡ್ಕೊಂಡ್ರೆ ಆಯಸ್ ಕಮ್ಮಿ ಆಗುತ್ತೆ, ಹಾಗೆ ಹಿಂಗೆ, ಕನ್ನಡಿನೇ ಇಲ್ಲ ಅಂದರೆ ಇನ್ನೇನು ಮಾಡ್ತಿದ್ರ ಅನ್ನೋವಂಥದ್ದು ಕೆಲವೊಂದು ಪ್ರಶ್ನೆಗಳು ಹಾಕಿದ್ರಲ್ಲಿ ಇವ್ರ ಮಧ್ಯೆ ಏನು ಅಂತಂದರೆ ಒಂದು ಒಳ್ಳೆ ಕನ್ವರ್ಸೇಷನ್ ಇನ್ನೇನು ಆಗಬೇಕು ಅಂತ ಅಂದಾಗ್ಲೇ ಅದೇನೋ ಕೆಟ್ಟದಾಗ ಹೊರಟೋಗ್ಬಿಡುತ್ತೆ. ಅದು ಏನಕ್ಕೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಇಬ್ಬರು ಒಂದೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಮಾತಾಡುವಂಥ ಪ್ರಯತ್ನ ಪಡ್ತಾರೆ. ಚೆನ್ನಾಗಿ ಹೋಗ್ತಿದೆ ಅನ್ನೋಷ್ಟೊತ್ತಿಗೆ ಯಾರಾದರೂ ಒಬ್ಬರಲ್ಲಿ ಏನಾದರೂ ಕೊಂಗ್ ತಂದುಬಿಡ್ತಾರೆ. ಮ್ಯಾಕ್ಸಿಮಮ್ ತರೋವಂಥದ್ದು ಎಲ್ಲೋ ರಕ್ಷಿತನ ಅಂತ ಅನ್ಸುತ್ತೆ. ಅವಳು ಮೂಡಿಗೆ ತಕ್ಕಂಗೆ ಮಾತಾಡ್ತಾಳೆ. ಅವಳು ಮೂಡ್ ಚೆನ್ನಾಗಿದ್ರೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಧ್ರುವನ್ ಜೊತೆಗೆ. ಅವಳು ಮೂಡ್ ಏನೋ ಸರಿ ಇಲ್ಲ ಅಂತಂದರೆ ಅವಳು ಯಾವುದಕ್ಕೂ ಕೂಡ ರಿಯಾಕ್ಟೇ ಮಾಡಲ್ಲ. ಸೊ ಅದು ಪ್ರಾಬ್ಲಮ್ ಆಗ್ತಿರೋವಂಥದ್ದು ಇಬ್ರಿಗೂ ಕೂಡ. ಓಕೆ ಸ್ಟೈಲ್ ಯಾಕೆ ಮಾಡ್ತೀನಿ ಅಂತಂದಾಗ ನಾನಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಸ್ಟೈಲ್ ಮಾಡ್ತೀನಿ. ಕನ್ನಡಿನೇ ಇಲ್ಲ ಅಂತ ಕಂಡು ಹಿಡ್ತಿದ್ದೆ ಅಂತ ಇವನು. ಸೊ ಅಂದರೆ ಧ್ರುವಂತ್ಗೆ ಅದೊಂದಿದೆ, ಒಂದು ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಳ್ಳೋವಂಥದ್ದು, ಕೂದಲನ್ನ ಒಂದು ನೀಟಾಗಿ ಇಟ್ಕೊಳ್ಳುವಂಥದ್ದು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ನೆಕ್ಸ್ಟ್ ಟಾಸ್ಕ್ಗೆ ಇಬ್ಬರನ್ನ ಕ್ಯಾಪ್ಟನ್ಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಒಂದು ಅಲ್ಲಿ ಸೇಫ್ ಆಗಿ ಚೂಸ್ ಮಾಡಿರುವಂಥದ್ದು ರಾಶಿಕ್ ಅವರು ಅಶ್ವಿನಿ ಅವರನ್ನ, ಆ್ಯಂಡ್ ನಾಮಿನೇಟ್ ಮಾಡಿರುವಂಥದ್ದು ಸ್ಪಂದನ ಅವರನ್ನ. ಇದ್ರು ಕೂಡ ಅಷ್ಟೇ ನನ್ನ ಪ್ರಕಾರ ಎಲ್ಲೋ ಒಳ್ಳೆ ಚಾಯ್ಸ್ ಅಂತ ಅನ್ಸುತ್ತೆ. ಅಶ್ವಿನಿ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಅಶ್ವಿನಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಈ ಒಂದು ಮನೆಗೆ ಈ ಸೀಸನ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ. ಆ್ಯಂಡ್ ಸ್ಪಂದನ ಅಂತ ಬಂದಾಗ ಇನ್ನೂ ಸ್ವಲ್ಪ ಸ್ಟ್ರಗಲ್ ಪಡ್ತಾನೆ ಇದ್ದಾರೆ. ಟಾಸ್ಕು ಅಂತ ಬಂದಾಗ ಇಂತೂ ಔಟ್ ಆಫ್ ಚೆನ್ನಾಗಿ ಅಷ್ಟೊಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಆ್ಯಂಡ್ ಡಿಸಿಷನ್ ಹೇಳಬೇಕು ಅಂತಂದಾಗ ಒಪಿನಿಯನ್ ರೀಸನ್ಗಳು ಅಂತ ಬಂದಾಗ ಇನ್ನೂ ಸ್ವಲ್ಪ ಅಶ್ವಿನಿಗೆ ಕಂಪೇರ್ ಮಾಡಿದ್ರೆ ಸೊ ಹಿಂದೆನೇ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಇಬ್ಬರದು ತಂಡಕ್ಕೆ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಇದಾದ್ಮೇಲೆ ಅಲ್ಲಿ ಅಗೇನ್ ಮತ್ತೆ ತಿರ್ಗಾ ಇವಾಗ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು ಚೂಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವಂತ್ ಸೇರಿ ಚೂಸ್ ಮಾಡಿರುವಂಥದ್ದು ಅಶ್ವಿನಿ ತಂಡಕ್ಕೆ ರಘು ಆ್ಯಂಡ್ ಚೈತ್ರ ಅಂತ ಚೂಸ್ ಮಾಡ್ತಾರೆ. ಆ್ಯಂಡ್ ಸ್ಪಂದನ ಅಂತ ತಂಡಕ್ಕೆ ಬಂದರೆ ಅಲ್ಲಿ ರಜತ್ ಆ್ಯಂಡ್ ಕಾವ್ಯ ಅವ್ರನ್ನ ಚೂಸ್ ಮಾಡ್ತಾರೆ. ಇಬ್ರು ಸೇರಿ ತಂಡ ಏನೋ ಚೂಸ್ ಮಾಡ್ತಾರೆ, ಅಶ್ವಿನಿ ತಂಡದಲ್ಲಿ ಯಾರು ಇರಬೇಕು, ಸ್ಪಂದನ ತಂಡದಲ್ಲಿ ಯಾರು ಇರಬೇಕು ಅಂತ. ಅದಾದ್ಮೇಲೆ ಧ್ರುವಂತ್ ಒಂದು ಮಾತು ಹೇಳ್ತಾನೆ, ಅಂದರೆ ನಾವು ಕೆಟ್ಟವ್ರಿಗೆ ಅಲ್ವಾ ಇವಾಗ ವೀಕ್ ಇರೋರ್ನ ಕೊಡಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಅವಾಗ ಇಲ್ಲಿ ಯಾರು ನಮ್ಮ ರಕ್ಷಿತಾ ಫುಲ್ ಸುರಾಜ್ಕೊಂತಾಳೆ, ನಾನು ಅವಾಗಿಂದ ಅದನ್ನೇ ಅಲ್ವಾ ಹೇಳ್ತಾ ಇದ್ದೀನಿ, ನೀವು ಅರ್ಥನೇ ಮಾಡ್ಕೊಂತಿಲ್ಲ, ಬಿಗ್ ಬಾಸ್ ಅವ್ರು ನಿಮ್ಮನ್ನ ಅನ್ಕೊಂತಿರ್ತಾರೆ, ಥಿಂಕ್ ಮಾಡ್ತಿರ್ತಾರೆ, ಇವಾಗ ಏನಕ್ಕೆ ಒಳಗಡೆಗೆ ಹಾಕಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ರಕ್ಷಿತಾ ಶುರು ಮಚ್ಕೊಂಡ್ಬಿಟ್ಲು. ಮೇ ಬಿ ಅದು ಧ್ರುವಂತ ಅವಳನ್ನ ರೇಗ್ಸಕ್ಕೆ ಅಂತಾನೆ ಅದನ್ನ ಆ ಮಾತು ಹೇಳ್ದ ಅಂತ ಅನ್ಸುತ್ತೆ. ಬಿಕಾಸ್ ಅವ್ನು ಹೇಳುವಂಥದ್ದೇನು ಅಂತಂದ್ರೆ, ಸೊ ಕೆಟ್ಟವ್ರಿಗೆ ಒಂದು ರೀತಿಯಲ್ಲಿ ವೀಕ್ ತಂಡ ಕೊಟ್ಟು, ಸೊ ಯಾರು
ಒಳ್ಳೆಯವರು ಇರ್ತಾರೆ. ಸೊ ಅವ್ರಿಗೆ ಸ್ಟ್ರಾಂಗ್ ತಂಡ ಕೊಟ್ಟು ಅವ್ರಿಗೆ ಸೋಲಿಸಬೇಕು ಅನ್ನೋ ರೀತಿಯಲ್ಲಿ ಧ್ರುವ ಅಂತ ಹೇಳ್ದ. ಬಟ್ ಇದು ಮುಂಚೆ ಹೇಳಿದಾಗ ಸೊ ಆ ಥರ ಮಾಡಬಾರ್ದು, ನಾನು ಬ್ಯಾಲೆನ್ಸಿಂಗ್ ತಂಡ ಕೊಡ್ತೀನಿ ಅಂತ ಧ್ರುವ ಅಂತ ಹೇಳಿದ್ದ. ಇಲ್ಲಿ ಮೇ ಬಿ ಜಸ್ಟ್ ಕಾಮಿಡಿಗೆ ರಕ್ಷಿತನ ರೇಗ್ಸಕ್ಕೆ ಹೇಳ್ದ ಅಂತ ಅನ್ಸುತ್ತೆ, ಬಿಕಾಸ್ ಅಲ್ಲಿ ನಗ್ತಾ ಇದ್ದ ಅವನು, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಲಿ ರಕ್ಷಿತಾ ಏನು ಮಾಡಿದ್ಲು, ಇವಾಗ ಇವನಿಗೆ ಬುದ್ಧಿ ಜ್ಞಾನೋದಯ ಆಯಿತು ಅನ್ನೋ ರೀತಿಯಲ್ಲಿ ಅವಳು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ಅವಳಿಗೆ ಬೈಲಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವ್ನು ಕೇಳಿಸ್ಕೊಂಡ. ಆಮೇಲೆ ನೀನು ನನಗೆಲ್ಲ ಹೇಳಿಕ್ಕೆ ಬರಬೇಡ, ನಾನು ಆ ಥರ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಅವನು ಸುರಾಸ್ಕೊಂಡ್ಬಿಟ್ಟ. ಅದು ಯಾಕೆ ಆ ಥರ ಹೇಳಿದ್ನೋ ಗೊತ್ತಿಲ್ಲಪ್ಪ, ಮೇ ಬಿ ಅವ್ನು ರೇಗ್ಸಕ್ಕೆ ಹೇಳಿದ್ನು ಅಥವಾ ಜೆನ್ಯೂನ್ ಆಗೇ ಹೇಳಿದ್ನು, ಎಲ್ಲಿ ಆಮೇಲೆ ಸಿಗಾಕೊಂಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಪ್ಯಾಚಪ್ ಮಾಡಲಿಕ್ಕೆ ಆ ಥರ ಕಿತ್ತಾಟ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಅದಾದ್ಮೇಲೆ ಡಿಸ್ಕಷನ್ ಟೈಮಲ್ಲಿ ಏನು ಕಿತ್ತಾಟ ಮಾಡಿದ್ರು ಅಂತಂದ್ರೆ ಇಬ್ಬರು ಸೇರ್ಕೊಂಡು ಅಲ್ಲೆಲ್ಲ ಫುಲ್ ನಾಗವಲ್ಲಿ ರಾಮನಾಥನ್ ಥರ ಫುಲ್ ಡ್ಯಾನ್ಸ್ ಎಲ್ಲ ಮಾಡಾಕ್ಬಿಟ್ರು. ಹೆವಿ ಕ್ವಾಟ್ಲಿ ಆಗಿತ್ತು ಆ ಡಿಸ್ಕಷನ್ ಮಾತ್ರ. ಈ ಕಡೆಗೆ ಯಾರು ನಮ್ಮ ರಕ್ಷಿತಾ ಕೂಡ ಅಷ್ಟೇ, ಆ ಕಡೆ ಧ್ರುವಂತು ಕೂಡ ಅಷ್ಟೇ. ಇವನು ರಕ್ಷಿತಾನ ಇಮಿಡಿಯೇಟ್ ಮಾಡುವಂಥದ್ದು ಧ್ರುವಂತು. ಸೊ ಅಲ್ಲಿ ಫುಟೇಜ್ ಬೇಕಾ ನಿಮಗೆ, ಕಾಪಿ ಕ್ಯಾಟ್ ಅಂತ ಆ ಕಡೆ ರಕ್ಷಿತಾ ಹೆವಿ ಕಿತ್ತಾಟ ಮಾಡಿಬಿಟ್ರು. ಒಳ್ಳೆ ಎಂಟರ್ಟೈನ್ಮೆಂಟ್ ಮಾತ್ರ ಹೊರಗಡೆ ನೋಡುವಂಥವ್ರಿಗೆ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ನಡೆಯೋದಕ್ಕಿಂತ ಸೀಕ್ರೆಟ್ ರೂಮಲ್ಲೇ ಒಂದು ರೀತಿಯ ಒಳ್ಳೆ ಕಂಟೆಂಟ್ ಇದೆ ಅಂತಾನೆ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿಲ್ವಾ ನಿಮಗೆ ಏನಂತಂದ್ರೆ, ಇವರಿಬ್ಬರಿಗೂ ಕೂಡ ಸೊ ಇಬ್ಬರದು ಒಳ್ಳೆ ರೀತಿಯಲ್ಲಿ ಮೂಡಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ. ಮೂಡ್ ಸರಿ ಇಲ್ಲ ಅಂತಂದ್ರೆ ಒಂದ್ ಕಡೆ ಇವ್ನ್ ಕಿತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಇವಳ್ದು ಕಿತ್ಕೊಳ್ಳುತ್ತೆ. ಅದೇ ಆಗ್ತಿರೋವಂಥದ್ದಲ್ಲಿ. ಓಕೆ, ಇದಾದ್ಮೇಲೆ ಟಾಸ್ಕ್ ಏನೋ ಶುರು ಆಗುತ್ತೆ. ಫುಲ್ ಅಧ್ವಾನ ಮಾಡಾಕ್ಬಿಟ್ರು ಟಾಸ್ಕ್ ಮಾತ್ರ. ಒಂದು ತಪ್ಪಾಗಿರುವಂಥದ್ದು ರಾಶಿಕಾ ಕಡೆಯಿಂದ ಕೂಡ ತಪ್ಪಿದೆ, ಇನ್ನೊಂದು ರಘು ಆ್ಯಂಡ್ ಚೈತ್ರ ಅವರಿಬ್ಬರು ಕೂಡ ಅಷ್ಟೇ. ಸೊ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಬೇಕು. ಒಂದು ಅವ್ರು ಕರೆಕ್ಟಾಗಿ ಆಟಗಾರರು, ಇಲ್ಲ ಅಂತಂದ್ರೆ ಅದನ್ನ ಫಾಲೋ ಮಾಡಿಸೋ ರೀತಿಯಲ್ಲಿ ಮಾಡಬೇಕಾಗಿರುವಂಥದ್ದು ಕ್ಯಾಪ್ಟನ್. ಒಂದು ಮೀನ್ಸ್ ಉಸ್ತುವಾರಿ ಆದಂಥ ರಾಶಿಗಾಗಿ ಕೆಲವೊಂದು ರೂಲ್ಸ್ಗಳು ಮೇ ಬಿ ಪ್ರಾಪರ್ ಆಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಕನ್ಫ್ಯೂಷನ್ ಆಗಿದೆ. ಯಾಕಂತಂದ್ರೆ ಅಲ್ಲಿ ಒಂದು ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಅಲ್ಲಿ ಅಟ್ಯಾಕರ್ಸ್ಗಳು ಕರೆಕ್ಟಾಗಿ ಅಟ್ಯಾಕೇ ಮಾಡಲಿಲ್ಲ. ಕಾವ್ಯನೂ ಕರೆಕ್ಟಾಗಿ ಅಟ್ಯಾಕ್ ಮಾಡಲಿಲ್ಲ, ಅಲ್ಲಿ ನಮ್ಮ ಅಶ್ವಿನಿ ಕೂಡ ಅಟ್ಯಾಕ್ ಮಾಡಲಿಲ್ಲ. ಅದಾದ್ಮೇಲೆ ನೀರು ಎರಡೂ ಒಂದು ರೀತಿಯಲ್ಲಿ ಸಮ ಇದ್ದಂಗೆ ಇತ್ತು. ಅದನ್ನ ಮೆಜರ್ ಮಾಡುವಂಥದ್ದು ತುಂಬ ಅಂದರೆ ತುಂಬ ಕಷ್ಟ. ಫಸ್ಟಿಗೆ ಅಲ್ಲಿ ನಮ್ಮ ಯಾರು ರಾಶಿಕಾ ಅವರು ಒಂದು ತಂಡದ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದ್ಸರಿ ಇವ್ ಕಡೆ ಬಂದ್ಬಿಟ್ಟು ಇಲ್ಲ ನಮ್ಮ ಕಡೆ ನೋಡಿ ಎರಡು ಸಮ ಇದೆ ಅನ್ನೋ ರೀತಿಯಲ್ಲಿ ಹೇಳಿದಾಗ ಆಮೇಲೆ ಸಮ ಇದೆ ಎರಡು ಟೈ ಮಾಡ್ತೀನಿ ಅಂತ ಹೇಳ್ತಾರೆ. ಫಸ್ಟಿಗೆ ಅದು ಹೇಳಬಾರ್ದಾಗಿತ್ತು, ಇವ್ರು ಸ್ವಲ್ಪ ಜಾಸ್ತಿ ಇದೆ ಅಂತ. ಆ ಥರ ಹೇಳಿದಾಗ ಏನಾಗುತ್ತೆ ಅಂದರೆ ಫೇವರಿಸಮ್ ಮಾಡಿದ್ರು. ಫಸ್ಟ್ ನಮ್ದು ಹೇಳ್ಬಿಟ್ಟು ಸೊ ಆ ಕಡೆ ಅವ್ರು ಹೇಳಿದ ತಕ್ಷಣನೇ ಸೊ ಚೇಂಜ್ ಮಾಡಿದ್ರು ಡಿಸಿಷನ್ ಅಂತ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಕಿತ್ತಾಟ ಆಯಿತು ರಜತ್ ಆ್ಯಂಡ್ ಚೈತ್ರ ಅಂತ ಬಂದಾಗ. ಸೊ ಅವ್ರು ಡಿಸಿಷನ್ ಕರೆಕ್ಟಾಗಿ ಕೊಡ್ತಾ ಇದ್ರು, ನೀನೇ ಒಂದು ರೀತಿಯಲ್ಲಿ ಹಾಕೊಟ್ಟೆ ಅನ್ನೋ ರೀತಿಯಲ್ಲಿ ಆಯ್ತು ಅದು. ಸೊ ಈ ಥರದ ಚಿಕ್ಕ ಪುಟ್ಟದ ಒಂದು ಡಿಸಿಷನ್ಗಳು ಉಸ್ತುವಾರಿ ಅಂತ ಬಂದಾಗ ಸ್ವಲ್ಪ ಅವ್ರು ನೋಡ್ಕೊಬೇಕಾಗುತ್ತೆ ರಾಶಿಕಾ ಅಂತ ನನಗನ್ಸುತ್ತೆ. ಅಲ್ಲಿ ಟೈ ಆಗುತ್ತೆ ಫಸ್ಟ್ ರೌಂಡು. ಆ್ಯಂಡ್ ಬಿಕಾಸ್ ಅಲ್ಲಿ ಯಾರು ಕೂಡ ಅಟ್ಯಾಕೇ ಮಾಡಲಿಲ್ಲ. ಅದಾದ್ಮೇಲೆ ಬಿಗ್ ಬಾಸ್ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಇನ್ನೊಬ್ಬೊಬ್ಬರನ್ನ ಅಲ್ಲಿ ಅಟ್ಯಾಕರ್ ಆಗಿ ಕೊಡ್ತಾರೆ. ಒಂದು ತಂಡಕ್ಕೆ ಮಾಳು ಆ್ಯಂಡ್ ಸ್ಪಂದನ ತಂಡಕ್ಕೆ ಮಾಳು, ಆ್ಯಂಡ್ ಇಲ್ಲಿ ಅಶ್ವಿನಿ ತಂಡಕ್ಕೆ ಧನುಷ್ ಅವ್ರನ್ನ ಚೂಸ್ ಮಾಡ್ತಾರೆ. ಅದು ಕೂಡ ಅಷ್ಟೇ. ಸೊ ಯಾರು ಧ್ರುವಂತ ಆ್ಯಂಡ್ ನಮ್ಮ ರಕ್ಷಿತಾ ಅವ್ರ ಕಡೆಯಿಂದನೇ ಚೂಸ್ ಮಾಡಿರೋವಂಥದ್ದು. ಓಕೆ, ಅಲ್ಲೂ ಕೂಡ ಅಷ್ಟೇ ರಕ್ಷಿತಾ ಒಳ್ಳೆ ಕ್ಲಿಯರ್ ಆಗಿ ಹೇಳಿದ್ಲು, ನನಗೆ ಒಂದು ತಂಡ ಸೋಲ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ವೀಕ್ ಇರುವಂಥ ಕಂಟೆಸ್ಟೆಂಟ್ನ ಮಾಡೋರನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ಸ್ಟ್ರಾಂಗ್ ಇರುವಂಥ ಒಂದು ಧನುಷ್ ಅವರನ್ನ ಯಾರು ಸೇಫ್ ಆಗಬೇಕು, ಸೊ ಅಲ್ಲಿ ಯಾರು ಅಂತಂದರೆ ನಮ್ಮ ಅಶ್ವಿನಿ ಅವ್ರ ತಂಡ ಕೊಟ್ಟಿದ್ದೀನಿ ಅಂತ ಅಲ್ಲಿ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ವೀಕ್ ಕಂಟೆಸ್ಟೆಂಟ್ನ ಸೋಲ್ಸೋವಂಥ ತಂಡಕ್ಕೆ ರಕ್ಷಿತಾ ಕೊಡ್ತಿರುವಂಥದ್ದು ಅಂತಂದರೆ ಅದೇ ಸ್ಪಂದನ ಅವ್ರನ್ನ ಸೋಲಿಸಬೇಕು ಅಂತ ಇಂಟೆನ್ಷನ್ ಇರುವಂಥದ್ದು ರಕ್ಷಿತಾಗೆ. ಬಟ್ ಧ್ರುವಂತದ್ದು ಏನು ಅಂತಂದರೆ ಅದೇ ಆಟಗಾರ ಓಕೆ, ಬಟ್ ರೀಸನ್ಗಳು ಬೇರೆ ಇತ್ತು ಅಂತ ಅಷ್ಟೇ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಅಗೇನ್ ಎರಡನೇ ಟಾಸ್ಕ್ ಏನೋ ಶುರು ಆಗುತ್ತೆ. ಆ್ಯಂಡ್ ಅಲ್ಲಿ ಕಿತ್ತಾಟ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಅಲ್ಲಿ ಗೂಟಗಳನ್ನ ತೆಗೆಯುವಂಥದ್ದು ನಡೆಯುತ್ತೆ. ರಾಶಿಕಾ ಎರಡನೇ ಒಂದು ರೌಂಡಲ್ಲಿ 4 ಗೂಟನ ತೆಗಿಬೇಕಾಗುತ್ತೆ. ಆ ಗೂಟ ತೆಗಿತಾರೆ ಈ ಕಡೆ ಯಾರು ನಮ್ಮ ರಜತ್ ಆ್ಯಂಡ್ ಸ್ಪಂದನ ಅಂತ ಬಂದಾಗ. ಬಟ್ ಇವರು ಚೈತ್ರ ತೆಗೆಯೋದೇ ಅಲ್ಲ, ಅದನ್ನ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ತೆಗಿಬೇಕು ತಾನೇ. ಒಂದು ಸರಿಯಲ್ಲಿ ರಾಶಿಕಾ ಹಿಡಿದಾದ್ಮೇಲೆ ಎರಡೂ ತಂಡದವರು ಕೂಡ ಆ 4 ಗೂಟಗಳನ್ನು ತೆಗಿಬೇಕು. ಬಟ್ ಚೈತ್ರ ಅಲ್ಲಿ ತೆಗಿಯಲ್ಲ. ಅಗೇನ್ ಅಲ್ಲಿ ಯಾರು ನಮ್ಮ ರಾಶಿಕಾ ಬಂದು ಹೇಳಬೇಕು. ಅಲ್ಲಿ ಒಂದು ಮಿಸ್ಟೇಕ್ ಆಯಿತು ಚೈತ್ರ ಕಡೆಯಿಂದ. ಆಮೇಲೆ ನನಗೆಲ್ಲೋ 2 ಉಸ್ತುವಾರಿಗಳು ಬೇಕಿತ್ತು ಅಂತ ಅನ್ಸುತ್ತೆ. ಆ ಕಡೆನೂ ನೋಡ್ಕೋಬೇಕು, ಈ ಕಡೆ ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ರಾಶಿಕಾಗ ಸ್ವಲ್ಪ ಅಲ್ಲಿ ರೂಲ್ಸ್ಗಳ ಬಗ್ಗೆ ನಿಯಮಗಳ ಬಗ್ಗೆ ಸ್ವಲ್ಪ ಅಂದರೆ ಕ್ಲಾರಿಟಿ ಇಲ್ಲ. ಸೊ ಅಲ್ಲೇನಾಗ್ತಿದೆ, ಅಲ್ಲಿ ಯಾರಾದರೂ ಬಂದು ಹೇಳಬೇಕು ಅವರಿಗೆ ಗೂಟ ಇನ್ನೂ ತೆಗೆದಿಲ್ಲ ಅಂತ ಕೂಡ ಬೇರೆ ಹೇಳ್ತಾರೆ. ಅಥವಾ ಅಲ್ಲಿ ತಿರ್ಗಾ ಗೂಟ ಹಾಕಿದ್ದಾರೆ, ಕ್ಯಾಪ್ಟನ್ ಅಲ್ಲಿ ಏನು ಉಸ್ತುವಾರಿ ತೆಗಿತಾರೆ ಆ 4 ಗೂಟಗಳನ್ನು ಹಾಕೋ ಹಾಗಿಲ್ಲ, ಅಲ್ಲಿ ಹಾಕಬಾರ್ದು. ಅದು ಹಾಕಿದ್ರೆ ಗೇಮ್ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲಿ ರಿಸಲ್ಟೇ ಬರದೇ ಇರೋ ರೀತಿಯಲ್ಲಿ ಆಗುತ್ತೆ ಅಲ್ಲಿ. ಸೊ ಅದು 4 ಗೂಟ ಅಟ್ಲೀಸ್ಟ್ ಹಾಕಬಾರ್ದು ಅಂತ ನನಗನ್ಸುತ್ತೆ. ರಾಶಿಕಾ ಏನು ಮಾಡಬೇಕಾಗಿತ್ತು, 4 ಗೂಟಗಳೇನು ತೆಗೆದಿದಾರಲ್ಲ ಎರಡೂ ತಂಡದನ್ನು ಕೂಡ ತೊಗೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇನ್ನು ಉಳಿದಿರುವಂಥ ಒಂದು ಗೂಟಗಳಿದೆಯಲ್ಲ ಅದನ್ನು ಬೇಕಾದರೆ ತೆಗಿಲಿ ಹಾಕ್ಲಿ, ಓಕೆ, ಅವ್ರಿಗೆ ಬಿಟ್ಟಿರೋವಂಥದ್ದು. ಬಟ್ ಆ 4 ಗೂಟಗಳನ್ನ ಎರಡೂ ತಂಡದಿಂದ ಕಿತ್ಬಿಟ್ಟು ಅವ್ರು ಇಟ್ಕೊಬೇಕಾಗಿತ್ತು. ಅಲ್ಲಿ ಯಾವನು ತಿರ್ಗಾ ಹಾಕ್ತಾ ಇರಲಿಲ್ಲ. ಅಲ್ಲಿ ಚೈತ್ರ ಏನು ಮಾಡ್ತಾರೆ, ತಿರ್ಗಾ ಅಲ್ಲಿ ಟಾಸ್ಕ್ ಇನ್ನೇನು ರೌಂಡ್ ಮುಗಿಯುತ್ತೆ ಅನ್ನೋಷ್ಟೊತ್ತಿಗೆ ಬಜಾರ್ ಆದಾಗ ಅದನ್ನು ತಿರ್ಗಾ ಹಾಕಿ ಇಟ್ಬಿಡ್ತಾರೆ ಗೂಟನ. ಅವ್ರು ಹಾಗೆ ಹಿಡ್ಕೊಬೇಕು ಬೆರಳು ಹಾಕಿ. ಅದು ಹಂಗೆ ಗೂಟಗಳು ಹಾಕ್ಬಿಟ್ಟು ಸುಮ್ಮನೆ ತಿರ್ಗಾಡೋದಲ್ಲ ಅದು.
ಆ ಥರ ಮಾಡಂಗಿದ್ರೆ ಅವರು ಅಪೋಸಿಟ್ ತಂಡದಲ್ಲೂ ಮಾಡ್ತಿದ್ರು. ಚೈತ್ರ ಆ್ಯಂಡ್ ರಘು ಎಲ್ಲೋ ಮಿಸ್ಟೇಕ್ ಮಾಡಿದ್ರು ಅಂತ ನನಗನ್ಸುತ್ತೆ. ಅದನ್ನು ಕೂಡ ಅಷ್ಟೇನೆ ರಾಶಿಕಲ್ ಫಸ್ಟ್ ನೋಡ್ತಾರೆ, ನೋಡಿದ್ದಾದ್ಮೇಲೆ ಬೇರೆಯವ್ರು ಹೇಳಿದ್ದಾದ್ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು, ಆ ಥರ ಹಾಕೋ ಹಾಗಿಲ್ಲ ಅಂತ. ಬಟ್ ಅವರು ಫಸ್ಟ್ ನೋಡಿದಾಗ ಅದನ್ನು ಅವ್ರು ಏನು ಹೇಳಿಲ್ಲ, ಬಿಕಾಸ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಏನು ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಕಾರಣಕ್ಕೆ ನಿನ್ನೆ ಒಂದು ಟಾಸ್ಕು, ಆ ಡ್ರಮ್ ಟಾಸ್ಕ್ ಇದೆಯಲ್ಲ 2 ರೌಂಡಲ್ಲೂ ಕೂಡ ಒಂಥರ ಅದು ಅಧ್ವಾನ ಆಯಿತು ಅಂತಲೇ ಹೇಳ್ಬೋದು. ರಾಶಿಕಾ ಕಡೆಯಿಂದ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಇದೆ, ಸೊ ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಆ್ಯಂಡ್ ಆ ರೂಲ್ ಅಂತ ಏನೋ ಇದೆಯಲ್ಲ ಟಾಸ್ಕ್ ಅಂತ ಬಂದಾಗ ಅದನ್ನು ಕರೆಕ್ಟಾಗಿ ಅವರು ಫಸ್ಟ್ ಓದ್ಕೊಬೇಕು. ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸರಿ ನೋಡಿ, ಟಾಸ್ಕ್ ಮಧ್ಯೆ ತೊಗೊಂಡು ರೂಲ್ ಬುಕ್ ಓದ್ಕೊಳ್ಳಿ. ಆಮೇಲೆ ಕೆಲವು ವಿಚಾರಗಳೇನಂತಂದರೆ ಟಾಸ್ಕ್ ಬುಕ್ಕಲ್ಲೂ ಕೂಡ ಮೇ ಬಿ ಇರಲ್ಲ ಅಂತ ಅನ್ಸುತ್ತೆ. ಸೊ ಅಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಡಿಸಿಷನ್ ತೊಗೋಬೇಕು ಅಂತಂದಾಗ. ಬಟ್ ಪ್ರಾಪರ್ ಆಗಿರುವಂಥ ಡಿಸಿಷನ್ ತೊಗೊಳ್ಳೇಬೇಕು ಉಸ್ತುವಾರಿ ಅಂತ ಬಂದಾದ್ಮೇಲೆ. ಓಕೆ, ಸೊ ಆ ಥರದಲ್ಲಿ ಫಸ್ಟ್ ಒಂದು ರೌಂಡು ಟೈ ಆಯಿತು. ಆ್ಯಂಡ್ ಸೆಕೆಂಡ್ ರೌಂಡು ಅಂತ ಬಂದಾಗ ಅಲ್ಲಿ ಇನ್ನೂ ನಡೀತಾ ಇದೆ. ಮೇ ಬಿ ಆ ಒಂದು ಟಾಸ್ಕಲ್ಲಿ ಸ್ಪಂದನ ಆ್ಯಂಡ್ ಯಾರು ನಮ್ಮ ಅಶ್ವಿನಿ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ. ಅಂದರೆ ಮೇ ಬಿ ಒಂದು ಟಾಸ್ಕ್ ಡ್ರಾ ಆಗಿರುತ್ತೆ, ಇಲ್ಲ ಅಂತಂದರೆ ಒಂದು ಫಸ್ಟ್ ಟ್ರೈ ಆಗಿದೆ, ಒಂದು ಸ್ಪಂದನ ಗೆದ್ದಿರ್ತಾರೆ, ಇನ್ನೊಂದು ಅಶ್ವಿನಿ ಗೆದ್ದಿರ್ತಾರೆ. ಆ ಒಂದು ವಿಚಾರದಲ್ಲಿ ಮೇ ಬಿ ಅಲ್ಲಿ ಇಬ್ಬರನ್ನ ಕೂಡ ನಾಮಿನೇಟ್ ಮಾಡಿರ್ಬೋದು, ಅಥವಾ ಏನಾದರೂ ರದ್ದುಗಿದ್ದು ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಓಕೆ, ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಏನಂತಂದರೆ ಇನ್ನೊಂದು ಟಾಸ್ಕ್ ಬರುತ್ತೆ. ಸೊ ಅಲ್ಲಿ ಮೇ ಬಿ ನಮ್ಮ ರಾಶಿಕಾ ಅವರು ರಘು ಆ್ಯಂಡ್ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಧನುಷ್ ಆ್ಯಂಡ್ ರಜತ್ ಅವ್ರನ್ನ ಸೇವ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಪ್ಡೇಟ್ ಬರ್ತಾ ಇದೆ. ನನ್ನ ಪ್ರಕಾರ ಈ ಥರ ಏನಾದರೂ ಆಗಿದ್ರೆ ವರ್ಸ್ಟ್ ಡಿಸಿಷನ್ ಅಂತ ನನಗೆ ಅನ್ಸುತ್ತೆ. ರಘು ಆ್ಯಂಡ್ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿ ಧನುಷ್ ಆ್ಯಂಡ್ ರಜತ್ ಅವ್ರನ್ನ ಅದು ಯಾವ ಒಂದು ಲೆಕ್ಕದಲ್ಲಿ ಅವರು ಸೇಫ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ ನನಗೆ. ಧನುಷ್ ಆ್ಯಂಡ್ ರಜತ್ ಅಂತ ಬಂದಾಗ ಕಂಪೇರಿಟಿವ್ಲಿ ರಘು ಗಿಲ್ಲಿಗೆ ಮೀನ್ಸ್ ಅದು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ರಜತ್ ಯಾವ ಲೆಕ್ಕದಲ್ಲಿ ಸೇಫ್ ಆಗ್ತಾನೆ, ಒಂದು ಟಾಸ್ಕಲ್ಲಿ ಕರೆಕ್ಟಾಗಿ ಆಡ್ತಾ ಇಲ್ಲ, ವ್ಯಕ್ತಿತ್ವ ಅಂತ ಬಂದಾಗ ಕೆಟ್ಟ ಪದಗಳು ಮಾತಾಡಿದ್ದಾನೆ, ಸೊ ಅವ್ನು ಸೇಫ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಧನುಷ್ ಅಂತ ಬಂದಾಗಲೂ ಕೂಡ ಅಷ್ಟೇ, ಟಾಸ್ಕ್ ಬಿಟ್ಟರೆ ಇನ್ನು ಯಾವುದ್ರಲ್ಲೂ ನನ್ನ ಪ್ರಕಾರ ಯೂಸ್ ಇಲ್ಲ ಅಂತ ನನಗನ್ಸುತ್ತೆ. ಇಲ್ಲಿ ರಘು ಆದ್ರಾಗಿರ್ಬೋದು, ಧನುಷ್ ಆದ್ರಾಗಿರ್ಬೋದು, ಇಬ್ಬರು ಕೂಡ ನನ್ನ ಪ್ರಕಾರ ಒಂದೇ ಲೆವೆಲ್ಗೆ ಬರ್ತಾರೆ. ಒಂದು ಸ್ವಲ್ಪ ಒಂದು ಒಪಿನಿಯನ್ಗಳು ರೀಸನ್ ಹೇಳಬೇಕು ಅಂತಂದಾಗ ಅಟ್ಲೀಸ್ಟ್ ರಘು ಸ್ವಲ್ಪ ಮುಂದೆ ಇದ್ದಾರೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಅಷ್ಟೇ ರಘು ಅವ್ರು ಸ್ವಲ್ಪ ಮುಂದೆ ಇದ್ದಾರೆ. ಇನ್ನು ಗಿಲ್ಲಿ ರಜತ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಗಿಲ್ಲಿ ಎಲ್ರಿಗಿಂತ ಒಂದು ಹೆಡ್ ಇದ್ದಾನೆ. ಸೊ ಅದು ಯಾಕೆ ಆ ಥರ ರಾಶಿಕಾ ಅವರು ಚೂಸ್ ಮಾಡಿದ್ರು ಗೊತ್ತಿಲ್ಲ. ಮೇ ಬಿ ಪರ್ಸ್ನಲ್ ಕೆಲವು ವಿಚಾರಗಳನ್ನು ಹೇಳಿ ಆ ಥರ ಕೊಟ್ರ ಅನ್ನೋಂಥದ್ದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಆ್ಯಂಡ್ ಆ ಒಂದು ಟಾಸ್ಕಲ್ಲೂ ಕೂಡ ಅಷ್ಟೇ. ಸೊ ಅಪ್ಡೇಟ್ಗಳ ಪ್ರಕಾರ ರಘು ಆ್ಯಂಡ್ ಗಿಲ್ಲಿ ಅವರು ಸೊ ವಿನ್ ಆಗಿ, ಸೊ ಇಲ್ಲಿ ಧನುಷ್ ಆ್ಯಂಡ್ ರಜತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇರುವಂಥದ್ದು. ಓಕೆ, ಒಟ್ಟಿನಲ್ಲಿ ಟೋಟಲ್ ಆಗಿ ನಾಮಿನೇಟ್ ಆಗಿರುವಂಥದ್ದು 6 ಜನ. ಅದರಲ್ಲಿ ಚೈತ್ರ, ಮಾಳು ಆ್ಯಂಡ್ ಸ್ಪಂದನ, ಅಶ್ವಿನಿ, ಧನುಷ್ ಆ್ಯಂಡ್ ರಜತ್, ಸೊ ಈ ಒಂದು 6 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇರುವಂಥದ್ದು. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಲೈವ್ ಅಪ್ಡೇಟ್ಗಳು ಕೂಡ ನಿಮಗೆ ತಿಳಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.